ನಮ್ಮ ಕರ್ನಾಟಕದ ಯಾನ ಕೇವ್ಸ್ಗೆ ಯಾನ ಅಂತ ಹೆಸರು ಯಾಕೆ ಬಂತು ನಿಮ್ಗೆ ಗೊತ್ತಾ? ಹೇಗೆ ಬಂತು ನಿಮ್ಗೆ ಗೊತ್ತಾ? ಇದರ ಹಿಂದೆ ಇರುವ ರಹಸ್ಯ ಏನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಪರಶುರಾಮನಿಗೆ ಶಿಶು ಹತ್ಯೆದು ಪಾಪ ಇರುತ್ತೆ. ಅವನು ಎಲ್ಲೇ ಹೋದ್ರೂ ಆ ಒಂದು ಪಾಪ ವಿಮೋಚನೆ ಆಗ್ತಿರಲ್ಲ. ಅವಾಗ ಹೇಳ್ತಾರೆ ಇಲ್ಲಿ ಬಂದು ಧ್ಯಾನ ಮಾಡಿದ್ರೆ ಪಾಪ ವಿಮೋಚನೆ ಆಗುತ್ತೆ ಅಂತ. ಪರಶುರಾಮ ಇಲ್ಲಿ ಬಂದು ಧ್ಯಾನ ಮಾಡಿ ಪಾಪನ ವಿಮೋಚನೆ ಮಾಡ್ಕೊಂತಾನೆ. ಜನಗಳೆಲ್ಲರೂ ಕೂಡ ಇಲ್ಲಿ ಬಂದು ಧ್ಯಾನ ಮಾಡಿ ಶಾಂತಿನ ಪಡ್ಕೊಂತಾರೆ. ಅವರು ಬರ್ಬೇಕಾದ್ರೆ ಜನಗಳು ಕೇಳ್ತಾರೆ ನೀವು ಎಲ್ಲಿಗೆ ಹೋಗ್ತಿದ್ದೀರಿ ಅಂತ. ಯಾನ ಅಂತ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಬ್ರಿಟಿಷ್ ಅವರು ಬಂದು ಹೋಗಿ ಮಾಡ್ತಾರೆ, ಯಾನ ಆಗುತ್ತೆ. ಇದೇ ನೋಡಿ ಯಾನ ಕೇವ್ಸ್ಗೆ ಹೆಸರು ಹೇಗೆ ಬಂತು ಅಂತ. ಯಾನ ಕೇವ್ಸ್ಗೆ ನೀವು ಎರಡ್ ಕಡೆಯಿಂದ ಟ್ರೆಕ್ಕಿಂಗ್ ಮಾಡ್ತಾ ಹೋಗ್ಬೋದು. ಒಂದು ಕುಮಟಾ ಕಡೆಯಿಂದ, ಮತ್ತೊಂದು ಸಿರ್ಸಿ ಕಡೆಯಿಂದ. ಕುಮಟಾ ಕಡೆಯಿಂದ 2 ಕಿಲೋಮೀಟರ್ಸ್ ಆಗುತ್ತೆ, ಸಿರ್ಸಿ ಕಡೆಯಿಂದ 1 ಕಿಲೋಮೀಟರ್ಸ್ ಆಗುತ್ತೆ. ನಾವು ಹೋಗಿದ್ದು ಕುಮಟಾ ಕಡೆಯಿಂದ, ನಮಗೆ 2 ಕಿಲೋಮೀಟರ್ಸ್ ಆಯ್ತು. ಎಂಟ್ರೆನ್ಸ್ ಇಂದ ಎಂಟ್ರಿ ಟಿಕೆಟ್ 10 ರುಪೀಸ್ ಹಾಗೂ 40 ರುಪೀಸ್ ಪಾರ್ಕಿಂಗ್ ಚಾರ್ಜಸ್. ನೀವು ಪ್ಲಾಸ್ಟಿಕ್ ನ ತಗೊಂಡೋದ್ರೆ ಇಲ್ಲಿ ಡೆಪಾಸಿಟ್ ನ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಬರ್ತಾ ನಿಮ್ಗೆ ಆ ಒಂದು ಡೆಪಾಸಿಟ್ ಅಮೌಂಟ್ ವಾಪಸ್ ಕೊಡ್ತಾರೆ. ನೀವು ತಗೊಂಡೋಗಿದ್ದಂತ ಪ್ಲಾಸ್ಟಿಕ್ ನ ವಾಪಸ್ ತಗೊಂಡ್ಬರ್ಬೇಕು. ನಿಮಗೆ ಆ ಒಂದು ಕಾಸನ್ನ ವಾಪಸ್ ಕೊಡ್ತಾರೆ. ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಟ್ರೆಕ್ಕಿಂಗ್ ಈಸಿ ಅನ್ನಿಸ್ತು, ಆದ್ರೆ ಹೋಗ್ತಾ ಹೋಗ್ತಾ ತುಂಬಾ ಕಷ್ಟ ಆಯ್ತು. ಹೆವಿ ಸುಸ್ತು ಕೂಡ ಆಯ್ತು. ಯಾಕಪ್ಪ ಅಂದ್ರೆ ಮಠ ಮಧ್ಯಾಹ್ನ ಆಗಿತ್ತು. ಫೈನಲಿ 2 ಕಿಲೋಮೀಟರ್ಸ್ ಆದ ಮೇಲೆ ನಮಗೆ ಯಾನ ಕೇವ್ ಸಿಕ್ತು. ಇದು ಭೈರವೇಶ್ವರ ಶಿಖರ. ಇದೇ ಜಾಗದಲ್ಲಿ ಭಸ್ಮಾಸುರ ಭಸ್ಮ ಆಗಿದ್ದು. ನೀವು ಕೂಡ ಯಾನ ಕೇವ್ಸ್ಗೆ ಹೋಗಿ. ವಿಡಿಯೋ ಇಷ್ಟ ಆದ್ರೆ ಇವಾಗಲೇ ಫಾಲೋ ಮಾಡಿ.